ಇವತ್ತು ವೀರಶೈವ ಸಮುದಾಯದಲ್ಲಿ ತುಂಬಾ ಒಳ್ಳೊಳ್ಳೆ ವಿಚಾರಗಳು ನಡೀತು. ಬಹಳ ಜನಕ್ಕೆ ತಿಳುವಳಿಕೆ ಎಲ್ಲ ಹೇಳಿದ್ರು. ಅದೆಲ್ಲ ನಮ್ಮಲ್ಲಿ ಹೊಸದಾಗೇನಲ್ಲ, ಅದು ಎಲ್ಲ ಇರೋದೇನೆ. ಅದನ್ನ ಇವಾಗ ಜನಗಳಿಗೆ ಮತ್ತೆ ಮತ್ತೆ ಒತ್ತಿ ಹೇಳ್ಬೇಕಾಗಿ ಬಂದಿದೆ ಅಷ್ಟೇನೆ. ಇವತ್ತು ಮಹಿಳಾ ಘಟಕ ಮತ್ತೆ ನ್ಯಾಷನಲ್ ಮಹಿಳಾ ಘಟಕ ಆಯ್ತು. ಮತ್ತೆ ಯುವ ಘಟಕ ನ್ಯಾಷನಲ್ ಎರಡನ್ನೂ ಪದಗ್ರಹಣಗಳ ಕಾರ್ಯಕ್ರಮ ಆಯ್ತು. ಮ್ಯಾಮ್, ನಿಮ್ಮ ಸಮುದಾಯದ ಮೇಲೆ ಶಾಮನೂರ್ ಶಿವಶಂಕರಪ್ಪ ಅವ್ರ ನಿಧನ ಸುದ್ದಿ ಯಾವ ರೀತಿಯಾದ ಪರಿಣಾಮ ಬೀರಿದೆ? ಯಾಕಂದ್ರೆ ಅವ್ರು ದೊಡ್ಡ ಮೇನ್ ಪಿಲ್ಲರ್ ವೀರಶೈವ ಸಮುದಾಯದವ್ರದ್ದು. ಇವಾಗ ಒಂದ್ ದೊಡ್ಡ ಬೇರೆ ಹೋಗಿದೆ. ನಿಮ್ಮ ಸಮುದಾಯದ ಮೇಲೆ ನೀವು ನೋಡಿರ್ತಕ್ಕಂಥ ಇದ್ರ ಮೇಲೆ ಎಲ್ಲ ಹೇಗೆ ಅನ್ನಿಸ್ತಿದೆ ಮ್ಯಾಮ್? ಶಾಮನೂರ್ ಶಿವಶಂಕರಪ್ಪನವ್ರು ಹೋಗಿದ್ದು ತುಂಬಾ ಬೇಜಾರಿನ ಸಂಗತಿನೇ. ಆದ್ರೆ ಮನುಷ್ಯ ಹುಟ್ಟಿದ ಮೇಲೆ ಹೋಗ್ಲೇಬೇಕಲ್ಲ ಒಂದಿನ. ಆದ್ರೂ ನೆಕ್ಸ್ಟ್ ಅವ್ರ ಮಕ್ಕಳು ಬೇರೆಯವರು ಎಲ್ಲರೂ ಬೆಳೆಸ್ಕೊಂಡು ಹೋಗ್ತಾರೆ. ಅವ್ರ ಮನೇಲೆ ಅವ್ರ ಮಕ್ಕಳೆಲ್ಲ ಇದ್ದಾರೆ, ಮತ್ತೆ ಬೇರೆ ಜನಗಳು ಇದ್ದಾರೆ. ಅವ್ರ ಪ್ಲೇಸ್ಗೆ ಈಶ್ವರ್ ಖಂಡ್ರೆ ಅವ್ರು ಬಂದಿದ್ದಾರೆ. ಅವರು ಅಷ್ಟೇ ಕೇಪಬಿಲಿಟಿ ಇದೆ ಅವ್ರಿಗೆ, ಅವರು ನಡೆಸ್ಕೊಂಡು ಹೋಗ್ತಾರೆ. ಮ್ಯಾಮ್, ಈಗಿನ ಯುವ ಜನತೆಗೆ ನಿಮ್ಮ ಸಮುದಾಯಕ್ಕೆ ಬರೋದಕ್ಕೆ ಏನೇನು ಪ್ಲಾನ್ ಹಾಕೊಂಡಿದ್ದೀರಾ ಮ್ಯಾಮ್? ಹೇಗೆ ಅಟ್ರಾಕ್ಟ್ ಮಾಡ್ತೀರಾ ಯುವ ಜನತೆನ? ಯುವ ಜನತೆ ಫಸ್ಟು ಈ ಪಾಶ್ಚಿಮಾತ್ಯ ಕಲ್ಚರ್ ಇದೆಯಲ್ಲ, ಅದನ್ನ ಬಿಟ್ಟು ನಮ್ಮ ಕಲ್ಚರ್ ನಾವು ಕಲ್ತ್ಕೋಬೇಕು ಫಸ್ಟ್, ಮೊದಲನೇದು. ಆಮೇಲೆ ನೆಕ್ಸ್ಟು ಯುವ ಜನತೆ ಎಲ್ಲರೂ ನಮ್ಮ ಸಮುದಾಯದಲ್ಲಿ ಒಂದು ಲಿಂಗ, ಜಂಗಮ, ಅಷ್ಟಾವರಣ ಅಂತ ಎಲ್ಲ ಎಷ್ಟೊಂದು ಇದೆ. ಅದನ್ನೆಲ್ಲ ಅವ್ರುಗಳು ತಿಳ್ಕೋಬೇಕು. ತಿಳ್ಕೊಂಡು ಅದಕ್ಕೆಲ್ಲ ಶಿಬಿರಗಳನ್ನ ಮಾಡಿ ಇವತ್ತು ಮಾಡಬೇಕು ಅಂತ ಎಲ್ಲರೂ ಮಾಡ್ತಾ ಇದ್ದಾರೆ. ಅದೆಲ್ಲ ನಮ್ಮಲ್ಲಿ ಮೊದಲಿಂದ ಇರೋದೆ. ಯಾವ ಕಾಲದಿಂದ ವೀರಶೈವ ಸಮಾಜ 50,000 ವರ್ಷದ ಹಿಂದಿನ ಇತಿಹಾಸ ಇರೋದು. ಈಗ 12ನೇ ಶತಮಾನದಲ್ಲಿ ಬಸವಣ್ಣವ್ರದ್ದು ಕಾಲದಿಂದನೂ ಬಂದಿದೆ. ಆದ್ರೆ ಈಗೇನಾಗಿದೆ ಅಂದ್ರೆ ಅದೆಲ್ಲ ನಶಿಸಿ ಹೋಗ್ತಾ ಇದೆ. ಎಲ್ಲ ಕೂಡು ಕುಟುಂಬಗಳು ಹೋಗ್ತಾ ಇದೆ, ಎಲ್ಲ ಇಂಡಿವಿಜುವಲ್ ಆಗ್ತಾ ಇದ್ದಾರೆ. ಹಾಗೆಲ್ಲ ಆಗಿ ಇನ್ನು ಮೇಲೆ ಮತ್ತೆ ಫರ್ದರ್ ಎಲ್ಲ ಮಾಡ್ಕೊಳ್ತಾ ಹೋಗ್ಬೇಕು. ನೀವು ಹಿರಿಯರಾಗಿ ಮಕ್ಕಳಿಗೆ, ಹೊಸ ಯುವ ಜನತೆಗೆ ಏನಂತ ಸಲಹೆ ಕೊಡ್ತೀರಾ? ಯಾವ ರೀತಿ? ಯಾಕಂದ್ರೆ ಬಸವರೆಲ್ಲ ಏನ್ ಹೇಳಿದ್ರು, ಇವ ನಮ್ಮವ್ರು ಅಂತ ಹೇಳಿದ್ರು. ಇದು ಜಾತಿ ಮೇಲೆ ಅಲ್ಲ, ಬಸವ ತತ್ವದ ಬಗ್ಗೆ. ಬಸವ ತತ್ವ ಏನಂದ್ರೆ ಅದು ಜಾತಿ ಬರದೇ ಇಲ್ಲ, ಅದೊಂದು ಧರ್ಮ, ಅದು ಮಾನವ ಧರ್ಮ. ಮಾನವರಿಗೆಲ್ಲ ಒಳ್ಳೇದಾಗ್ಬೇಕು ಅನ್ನೋದೇ ಅವರು ಧ್ಯೇಯ. ಅಲ್ಲಿ ಜಾತಿ, ಮತ, ಪಂಗಡ, ಅವನು ಸಾವುಕಾರ, ಇವನು ಬಡವ, ಆ ಥರದ್ದೆಲ್ಲ ಅದು ಬರಲೇ ಇಲ್ಲ ವೀರಶೈವ ಧರ್ಮದಲ್ಲಿ. ಯಾರು ನೋಡಿದ್ರು ಇವ ನಮ್ಮವ ಅಂತಾನೆ ಅನ್ಕೊಂಡು ಬರ್ತಾ ಇದ್ರು. ಹಾಗಾಗಿ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಯುವ ಪೀಳಿಗೆಗೆಲ್ಲ ಹೇಳೋದು ಅಂದ್ರೆ, ನಮ್ಮ ಧರ್ಮವನ್ನ ಪಾಲಿಸ್ಕೊಂಡು ಹೋಗಿ ಒಳ್ಳೆ ರೀತಿಲಿ ನಡೀರಿ, ಬೇರೆಯವರಿಗೆ ಸಹಾಯ ಮಾಡಿ, ಕಷ್ಟದಲ್ಲಿರೋರಿಗೆ ಅವ್ರಿಗೆ ಸಹಾಯ ಮಾಡಬೇಕು ಅಂತ ಆ ಥರ ನಾವು ನಮ್ಮ ಮಕ್ಕಳಿಗೆ, ನಮ್ಮ ಅಕ್ಕಪಕ್ಕದವರು, ನಮ್ಮ ಹತ್ರ ಯಾರು ಬರ್ತಾರೋ ಎಲ್ರಿಗೂ ಅದನ್ನ ಹೇಳ್ತೀವಿ. ವೀರಶೈವ ಲಿಂಗಾಯತ ಮಹಾಸಭಾ ಒಂದು ಒಳ್ಳೆ ಕಾರ್ಯಕ್ರಮ, ಒಳ್ಳೆ ಲೀಡರ್ನ ನಮಗೆ ಇವತ್ತು ಪದಗ್ರಹಣ ಗ್ರೂಪು, ತುಂಬ ಒಳ್ಳೆಯ ಒಂದು ಟೀಮು ಇವತ್ತು ಪದಗ್ರಹಣ ಮಾಡಿದ್ದಾರೆ. ವೀಣಾ ಕಶ್ಯಪ ಅವರ ನೇತೃತ್ವದಲ್ಲಿ ತುಂಬ ಚೆನ್ನಾಗಿ ಒಂದು ಕಾರ್ಯವೈಖರಿ ನೆರವೇರಿಸುವಂಥ ನಮ್ಮ ವೀರಶೈವ ಮಹಾಸಭಾ ಲಿಂಗಾಯತ ಸಂಸ್ಥೆಯ ಜೊತೆಗೆ ನಮ್ಮ ಸಂವಿಧಾನವನ್ನು ತುಂಬ ಚೆನ್ನಾಗಿ ಮುಂದೆ ತರುವಂಥ ಒಳ್ಳೆ ಲೀಡರ್ ಆಗಿ ನಮಗೆ ಸಿಕ್ಕಿದ್ದಾರೆ, ಮಾಡ್ತಾರೆ. ತುಂಬ ಅಚ್ಚುಕಟ್ಟಾದ ಒಂದು ವ್ಯವಸ್ಥಿತವಾದ ಒಂದು ಸುಂದರಮಯವಾದ ಕಾರ್ಯಕ್ರಮ, ತುಂಬ ಚೆನ್ನಾಗಿ ಎಲ್ಲ ರಾಜಕೀಯ ವ್ಯಕ್ತಿಗಳ ಸಮ್ಮುಖದಲ್ಲಿ ಇವತ್ತು ಪದಗ್ರಹಣ ತುಂಬ ಅಚ್ಚುಕಟ್ಟಾಗಿ ಆಗಿದೆ. ಅದಕ್ಕೆ ನಾನು ಅಭಿನಂದನೆ ನಮ್ಮ ವೀಣಾ ಕಶ್ಯಪ್ಪನವರಿಗೆ, ವೀರಶೈವ ಮಹಾಸಭಾ ಎಲ್ಲ ಪದಾಧಿಕಾರಿಗಳು ನಾನು ಅವರಿಗೆ ಅಭಿನಂದಿಸುತ್ತಾ, ನಮ್ಮ ವೀರಶೈವ ಲಿಂಗಾಯತ ಅನ್ನುವ ಒಂದು ಸ್ವಾಮೀಜಿಯವರ ನೇತೃತ್ವವೂ ಸಹ ನಡೆಯಿತು. ಅದರಲ್ಲಿ ಯಾವ ರೀತಿ ನಾವು ಲಿಂಗ ಪೂಜೆಯಿಂದ ಹಿಡಿದು ನಮ್ಮ ಸಂಸ್ಕಾರ, ಸಂಸ್ಕೃತಿ, ನಮ್ಮ ಒಂದು ನಡೆ ನುಡಿ ಎಲ್ಲವನ್ನು ಯಾವ ರೀತಿ ಮಾಡಬೇಕು ಅನ್ನುವ ಒಂದು ಹೊಸ ಸಂದೇಶ ಅಲ್ಲದಿದ್ದರೂ ಸಂತೋಷವನ್ನು ಮುಂದೆ ಇನ್ನೂ ಅಚ್ಚುಕಟ್ಟಾಗಿ ಆ ಒಂದು ಸಂಸ್ಕೃತಿಯನ್ನು ಮುಂದುವರಿಸಲು ಯುವತಿಯರಿಗೆ, ಮಕ್ಕಳು ಮೊಮ್ಮಕ್ಕಳಿಗೆ ಈ ಮುಂದೆ ಬರುವಂಥ ಜನಾಂಗಕ್ಕೆ ಒಂದು ಉತ್ತಮವಾದ ಸಂದೇಶ ನೀಡಿದೆ. ಅದೇ ನಮಗೆ ಒಂದು ಆಗುತ್ತಿರುವ ಒಂದು ಸಂತೋಷ ಸುದಿನ ಎಂದು ನಮಗೆ ಅನ್ನಿಸ್ತಾ ಇದೆ. ಇದು ಇನ್ನು ಮುಂದೆ ಹೆಚ್ಚಾಗಿ ಬೆಳೆದು ನಿಂತು ನಿರಂತರವಾಗಿ ನಿರ್ಮಲವಾಗಿ ಪ್ರಪಂಚ ಇರುವವರೆಗೂ ವೀರಶೈವ ಲಿಂಗಾಯತ ಸಮುದಾಯ ಬೆಳೆಯುತ್ತಿರಲೆಂದು ಆ ಭಗವಂತನಲ್ಲಿ, ಬಸವಣ್ಣನವರಲ್ಲಿ, ಗುರು ರೇಣುಕಾಚಾರ್ಯರಲ್ಲಿ, ಆನಗಲ್ ಕುಮಾರಸ್ವಾಮಿಯವರಲ್ಲಿ ನಾನು ಪ್ರಾರ್ಥಿಸ್ತಾ ಇದ್ದೀನಿ. ಮ್ಯಾಮ್, ಶಾಮನೂರ್ ಶಿವಶಂಕರಪ್ಪ ಅನ್ನೋ ದೊಡ್ಡ ಆಲದ ಮರ ನಿಮ್ಮ ಸಮುದಾಯ ಕಳೆದುಕೊಂಡಿದೆ ಇವತ್ತಿಗೆ. ಹೌದು.
ಇದ್ರ ಬಗ್ಗೆ ನಿಮ್ಮ ಸಮುದಾಯದ ಮೇಲೆ ಯಾವ ರೀತಿ ಪರಿಣಾಮ ಬೀರ್ತಾ ಇದೆ? ಆ. ಹಾಗೆ ನೀವು ಅವ್ರನ್ನ ನೋಡ್ಕೊಂಡ್ ಬಂದಿರ, ಅವ್ರ ಆಡಳಿತ, ಖಂಡಿತ ಅವ್ರು ಹೇಗೆ ಸಮಾಜನ ಎತ್ತಿದ್ರು, ಏನೆಲ್ಲ ಮಾಡೋದು ಅಂತ. ಇದ್ರ ಬಗ್ಗೆ ಖಂಡಿತ ನಿಮ್ಮ ನಾನು ಅಭಿಪ್ರಾಯ ನೋಡಿದ್ದೀನಿ, ಬಹಳ ಹತ್ರದಿಂದ ಅವರನ್ನ ನೋಡಿದ್ದೀನಿ. ಇತ್ತೀಚಿನ ದಿನಗಳಲ್ಲಿ ಅವರನ್ನ ತುಂಬಾ ಹತ್ರದಿಂದ ನೋಡಿದ್ದೀನಿ. ಯಾಕೆಂದ್ರೆ ಅವರೊಂದು ದೊಡ್ಡ ಆಲದ ಮರ, ನಮ್ಮ ವೀರಶೈವ ಇದನ್ನ ಎತ್ತಿ ಹಿಡಿದಂತ ಒಂದು ಮಹಾ ದಿವ್ಯ ಚೇತನ ಅವರು. ಅವ್ರು ಹೋಗಿದ್ದು ನಮ್ಗೆ ಬಹಳ ಒಂದು ನಷ್ಟ ಅಂತಾನೆ ಆಗಿದೆ. ಅಂದ್ರೆ ಅವ್ರು ಎಂತ ಆ ವಯಸ್ಸಲ್ಲೂ 95 ವರ್ಷ ವಯಸ್ಸಿನಲ್ಲೂ ಕೂಡ ಅವ್ರು ಎಂತ ಡಿಸಿಷನ್ ತಗೋತಾ ಇದ್ರು ಅಂದ್ರೆ ಚಕ್ ಅಂತ ಹೇಳ್ತಾ ಇದ್ರು. ಇಂಥವ್ರು ಯಾರಾದ್ರೂ ಬಂದು ಅಪ್ಪಾಜಿ ನನಗೆ ಈ ಸೀಟ್ ಕೊಡಿ, ನಾನು ಮಾಡ್ತೀನಿ ಅಂತ ಹೇಳಿದ್ರು ಒಪ್ತಾ ಇರ್ಲಿಲ್ಲ ಅವರು. ಹೌದೇನೋ, ನಿಧಾನಕ್ಕೆ ಎಷ್ಟು ಚೆನ್ನಾಗಿ ಆಲೋಚನೆ ಮಾಡಿ ಹೇಳ್ತಾ ಇದ್ರು ಅಂದ್ರೆ, ಇರಮ್ಮ ನೀನು ನಾನು ಹೇಳ್ತೀನಿ ಇರು, ಶಂಕರ ಬಿದ್ರಿ ಅವ್ರನ್ನ ಕೇಳು ಅಂತ ತಾವೇ ಹೇಳ್ತಾ ಇರ್ಲಿಲ್ಲ. ಅವ್ರು ಅಷ್ಟು ದೊಡ್ಡ ವ್ಯಕ್ತಿ ಆದ್ರೂ ಸಹ ಅವರು ತಾವು ಅಂದ್ರೆ ಎಂತೆಂಥವ್ರಿಗೋ ಈ ಒಂದು ಸ್ಥಾನ ವೀರಶೈವ ಅಖಿಲ ಭಾರತ ವೀರಶೈವ ಮಹಾ ಸಮುದಾಯದಲ್ಲಿ ಅವ್ರು ಎಲ್ಲರಿಗೂ ಬಂದವ್ರಿಗೆಲ್ಲ ಸೀಟ್ ಕೊಡ್ತಾ ಇರ್ಲಿಲ್ಲ. ಅವರ ಒಂದು ಕೆಪಾಸಿಟಿ ಏನಿದೆ, ಅವ್ರ ಟ್ಯಾಲೆಂಟ್ ಏನಿದೆ, ಅವ್ರು ಮಾಡಬಲ್ರ, ಈ ಸೊಸೈಟಿಗೆ ಏನಾದ್ರೂ ಒಂದು ಶಕ್ತಿ ಆಗ್ಬಲ್ರ ಅನ್ನೋದನ್ನ ಡಿಸಿಷನ್ ಆ ಒಂದು 95 years ಅಲ್ಲಿ ಕೂಡ ಅವ್ರು ತಗೊಂಡು ಹೇಳ್ತಾ ಇದ್ರು. ಆಮೇಲೆ ಅಷ್ಟೇ ಅಲ್ಲದೆ ಅವ್ರ ಕಿವಿ ಕೂಡ ಚೆನ್ನಾಗಿ ಕೇಳಿಸ್ತಾ ಇತ್ತು. ಇವ್ರು ಯಾರು, ಯಾರಾದ್ರೂ ಹೊಸರು ಬಂದು ಇವ್ರು ಯಾರು, ಇವ್ರು ಏನ್ ಮಾಡ್ತಾರೆ ಅನ್ನೋದನ್ನು ಕೂಡ ಅವರು ಡೀಟೇಲ್ ಆಗಿ ಅವ್ರ ಬಗ್ಗೆ ತಿಳ್ಕೊಂಡು ಅವ್ರಿಗೆ ಒಂದು ಪೋಸ್ಟ್ ಅನ್ನ ಕೊಡುವಂತ ಕೆಲಸನ ಮಾಡ್ತಾ ಇದ್ರು. ಇದು ನಮ್ಮ ವೀರಶೈವ ಇದು 1904ರಲ್ಲಿ ಇದು ಕುಮಾರಸ್ವಾಮಿ, ಹಾನಗಲ್ ಕುಮಾರಸ್ವಾಮಿ ಅವರ ಒಂದು ವೀರಶೈವ ಒಂದು ಸಂಸ್ಥೆ, ಧರ್ಮನ ನಾವು ಎತ್ತಿ ಹಿಡಿಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಸಂಸ್ಥೆನ ಅವರು ಕಟ್ಟಿದ್ರು. ಅಂದಿನಿಂದ ಇಂದಿನವರೆಗೂ ಸಹ ಅದು ಹಲವಾರು ಅಧ್ಯಕ್ಷರನ್ನೊಳಗೊಂಡು ಇವತ್ತು ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು 24ನೇ ಅಧ್ಯಕ್ಷರಾಗಿ ಮುಂದುವರಿತಾ ಇದ್ದಾರೆ. ಅವರ ಒಂದು ಸಮ್ಮುಖದಲ್ಲಿ ನಾವಿವತ್ತು ರಾಷ್ಟ್ರೀಯ ಅಧ್ಯಕ್ಷರನ್ನಾಗಿ ಶ್ರೀಮತಿ ವೀಣಾ ಕಾಶ್ಯಪನವರನ್ನು ಹಾಗೂ ಯುವ ಘಟಕದ ಒಂದು ಇದನ್ನು ಕೂಡ ಮಾಡಿ ಅವ್ರಿಗೂ ಕೂಡ ಯುವ ಜನತೆಗೂ ಕೂಡ ಒಂದು ಉತ್ತೇಜನ ಕೊಡುವ ಸಲುವಾಗಿ, ಅಂದ್ರೆ ನಮ್ಮ ಧರ್ಮ ಏನು, ಎಲ್ಲಿಗೆ ಹೋಗ್ತಾ ಇದೆ, ಯಾವ ರೀತಿ ಕೆಳಗೆ ಮಟ್ಟದಲ್ಲಿ ತಗೊಂಡೋಗ್ತಾ ಇದ್ದಾರೆ, ಬಟ್ ಅದನ್ನ ಎತ್ತಿ ಹಿಡಿಬೇಕು ಅನ್ನುವ ಕೆಲಸ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬಂದಿದ್ದಾರೆ. ಹಾಗೆ ವೀಣಾ ಕಾಶ್ಯಪನವರು ಹೆಣ್ಣು ಮಕ್ಕಳ ಒಂದು ಪ್ರಗತಿಗೆ ಮತ್ತೆ ಅವರ ಒಂದು ಹೆಣ್ಮಕ್ಳಿಗೆ ಎಷ್ಟು ಸ್ವತಂತ್ರ ಕೊಡಬೇಕು, ಮತ್ತೆ ಒಂದು ಬಲಿಷ್ಠವಾಗಿ ಮಾಡಬೇಕು, ಹೆಣ್ಮಕ್ಳ ಒಂದು ಮಹಿಳೆಯರ ಒಂದು ಬಲಿಷ್ಠರಾಗಬೇಕು ಅನ್ನುವ ನಿಟ್ಟಿನಲ್ಲಿ ಅವರು ಕೂಡ ಈ ಒಂದು ಕೆಲಸನ ಮಾಡುವ ನಿಟ್ಟಿನಲ್ಲಿ ಅಧ್ಯಕ್ಷರಾಗಿದ್ದಾರೆ. ಸೊ ಹಂಗಾಗಿ ಇವತ್ತು ನಾನು ಈ ಒಂದು ಕಾರ್ಯಕ್ರಮ ತುಂಬಾ ಅಚ್ಚುಕಟ್ಟಾಗಿ ಮೂಡಿ ಬಂತು. ಈ ಮೂಲಕ ನಾನು ಅವರಿಗೆ ಅಭಿಮಾನದಿಂದ ಅಭಿನಂದನೆಗಳನ್ನು ಹೇಳ್ತೀನಿ. ಈಗ ಬಸವ ತತ್ವ ಅಂತ ಹೋದ್ರೆ ಹಿಂದುತ್ವ, ಸನಾತನ ಧರ್ಮ ಅಂತ ಒಂದೇ ಕನ್ಸಿಡರ್ ಮಾಡ್ಬೇಕು ಅಂತಿದೆ. ಎಲ್ಲ ನಮ್ಮವರು ವಿಭೂತಿ ಹಚ್ಕೊಳ್ಳಿ, ಲಿಂಗ ಕಟ್ಟಿ ಅಂತ ಹೇಳ್ತಾರೆ. ಇಂಥ ಸಮಯದಲ್ಲಿ ಜಾತಿ ಜನಗಣತಿ ಬೇಕಾ ಬೇಡವಾ? ನನಗೆ ಬೇಡ ಅಂತ ಅನ್ಸುತ್ತೆ. ನಾವೆಲ್ಲ ಒಂದಾದ್ರೆ, ಹಿಂದೂಗಳು ಅಂತ ಒಂದಾದ್ರಾಗ ನಮ್ಮ ದೇಶ ರಾಷ್ಟ್ರ ಬಲಿಷ್ಠವಾಗತ್ತೆ. 5 ಕೈಗಳು ಒಂದೇ ರೀತಿ ಇರಲ್ಲ ಬೆರಳಲ್ಲಿ, ಬಟ್ ಅದನ್ನ ನಾವು ಮುಷ್ಟಿ ಮಾಡಿದಾಗ ಏನಾಗತ್ತೆ, ಒಂದು ಮುಷ್ಟಿ ಶಕ್ತಿ ಆಗತ್ತೆ ಅಂತ ನಾನು ಹೇಳ್ತೀನಿ. ಸೊ ಜಾತಿ ಗಣತಿ ಬೇಡ, ನಾವೆಲ್ಲ ಒಂದೇ, ಹಿಂದೂಗಳು ಒಂದೇ ಅನ್ನೋ ಒಂದು ನಿಟ್ಟಿನಲ್ಲಿ ನಾವೆಲ್ಲರೂ ಕೆಲಸ ಮಾಡಬೇಕು ಅನ್ನೋದು ನನ್ನ ಅಭಿಲಾಷೆ. ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.